ಆಗಸ್ಟ್ 31 ಯಾವಾಗ ಆಗತ್ತೋ ಅಂತ ಕೃಷ್ಣನೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇದೇ ದಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಬರ್ಸಾನ ಹತ್ರ ಇರುವಂತಹ ರಾವಲ್ ಅನ್ನುವಂತಹ ಪ್ರದೇಶದಲ್ಲಿ ವೃಷಭಾನು ಕೀರ್ತಿದ ದಂಪತಿಗಳಿಗೆ ಕಮಲದ ಒಳಗಡೆ ಕೃಷ್ಣನ ಆಹ್ಲಾದಿನಿ ಶಕ್ತಿ ಶ್ರೀ ರಾಧೆ ಪ್ರಕಟವಾಗಿ ಕಾಣಿಸ್ಕೊಳ್ತಾರೆ. ಅದೇ ದಿನವನ್ನ ನಾವು ಭಕ್ತರು ಶ್ರೀ ರಾಧಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ. ವ್ರಜವಾಸಿಗಳಿಗೆ ರಾಧಾ ಅನ್ನುವಂತಹ ಹೆಸರೇ ಮಹಾಮಂತ್ರ. ಯಾಕಂದ್ರೆ ಅದರ ಅರ್ಥ ತುಂಬಾ ಚೆನ್ನಾಗಿದೆ. ರಾಧಾ ಅನ್ನೋ ಹೆಸರು ಬರೋದು ರಾಧ್ ಅನ್ನುವಂತಹ ಧಾತುವಿಂದ. ರಾಧ ಅಂದ್ರೆ ಆರಾಧನೆ ಮಾಡೋದು. ಅಲ್ಲಿಗೆ ಕೃಷ್ಣನ ಪರಮ ಆರಾಧಕರು ರಾಧಾ ಅಂತ. ಆದ್ರೆ ರಾಧೋಪನಿಷತ್ ಏನ್ ಹೇಳುತ್ತೆ ಅಂದ್ರೆ ಶ್ರೀ ಕೃಷ್ಣ ಆರಾಧಯತೆ ಇತಿ ರಾಧಾ. ಶ್ರೀ ಕೃಷ್ಣ ಯಾರ ಆರಾಧನೆಯನ್ನ ಮಾಡ್ತಾರೋ ಅವರು ರಾಧಾ ಅಂತ. ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ, ರಾಧಿಕಾಯ ವಿನಾ ನಾಸ್ತಿ ಕೃಷ್ಣೋ ರಾಸರಸೋ ವಿಭುಹು. ರಾಧೆ ಇಲ್ಲದೆ ಕೃಷ್ಣನಿಗೆ ಪರಮ ಪ್ರೇಮ ಆನಂದವನ್ನ, ಅದರ ರಸವನ್ನ ಸವಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ಕಾರಣಕ್ಕೆ ನಾರದ ಪಂಚರತ್ರ ಪದ್ಮ ಪುರಾಣಗಳು ಹೇಳುತ್ತೆ ಪರಮ ಪ್ರೇಮ ಸ್ವರೂಪಿಣಿಯೇ ಶ್ರೀ ರಾಧೆ ಅಂತ. ಗರ್ಗ ಸಂಹಿತೆ ಡಿಸ್ಕ್ರೈಬ್ ಮಾಡುತ್ತೆ, ಶ್ರೀ ರಾಧೆಯ ಜನನದ ನಂತರ ಕೂಡ ಹಲವಾರು ದಿನಗಳ ಕಾಲ ಅವರು ತಮ್ಮ ಕಣ್ಣನ್ನೇ ತೆರೆದಿರೋದಿಲ್ಲ. ಯಾವಾಗ ಕೃಷ್ಣ ಬಂದು ಸ್ಪರ್ಶ ಮಾಡ್ತಾನೋ ಅವಾಗ ನಾನು ಮೊದಲು ನೋಡೋದೇ ಕೃಷ್ಣನನ್ನ ಅಂತ ಅವಾಗ ಅವರು ತಮ್ಮ ಕಣ್ಣನ್ನ ತೆರೀತಾರೆ. ಭಕ್ತರು ಈ ದಿನ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಮಾಡಿ ಅದಾದ ನಂತರ ಉಪವಾಸ ಮುರಿತಾರೆ. ಈ ದಿನ ನೀವು ಶ್ರೀ ರಾಧೆಯ 28 ನಾಮಗಳಿಂದ ಅವರಿಗೆ ಅರ್ಚನೆಯನ್ನ ಮಾಡಬಹುದು, ಅಥವಾ ಸಿಂಪಲ್ ಆಗಿ ರಾಧಾ ಅನ್ನುವಂತಹ ನಾಮವನ್ನೇ ಜಪ ಮಾಡ್ತಾ ಇರಬಹುದು. ಶ್ರೀ ಕೃಷ್ಣನ ಆಹ್ಲಾದಿನಿ ಶಕ್ತಿಯ ಆಹ್ಲಾದವನ್ನ ನಾವು ಈ ಬಾರಿ ಪಡ್ಕೊಳ್ಳೋಣ. ರಾಧೇ ರಾಧೇ, ಹರೇ ಕೃಷ್ಣ.